ಇನ್ನೆರಡು ದಿನ ಕಾಯಿರಿ. ಹೊಸ ಪಕ್ಷ ಸ್ಥಾಪನೆಯ ಬಗ್ಗೆ ಅಣ್ಣಾಮಲೈ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈಗಾಗಲೇ ತಮಿಳುನಾಡಿನಲ್ಲಿ ಟಿವಿಕೆ ಪಕ್ಷವನ್ನ ಸ್ಥಾಪಿಸಿ ದಳಪತಿ ವಿಜಯ್ ಅವರು ಮ್ಯಾಸಿವ್ ಸಕ್ಸಸ್ ಅನ್ನ ಕಂಡಿದ್ದಾರೆ. ಅದೇ ಹಾದಿಯನ್ನ ಅಣ್ಣಾಮಲೈ ಅವರು ಕೂಡ ಹಿಡಿತಾರಾ? ಈ ಬಗ್ಗೆ ಏನ್ ಹೇಳಿಕೆ ಕೊಟ್ಟಿದ್ದಾರೆ ಅನ್ನೋದನ್ನ ಹೇಳ್ತೀವಿ, ಕೇಳಿ. ಬಿಜೆಪಿ ತೊರೆದು ತಮಿಳುನಾಡಿನಲ್ಲಿ ಹೊಸ ಪಕ್ಷ ಸ್ಥಾಪಿಸುತ್ತಾರೆ ಎಂಬ ಊಹಾಪೋಹಗಳ ನಡುವೆ ಬಿಜೆಪಿ ನಾಯಕ ಅಣ್ಣಾಮಲೈ ಅವರು ದೆಹಲಿ ಪ್ರವಾಸ ಕೈಗೊಂಡಿದ್ದಾರೆ. ಇನ್ನು ಹೊಸ ಪಕ್ಷ ಸ್ಥಾಪನೆ ಊಹಾಪೋಹಗಳನ್ನ ತಳ್ಳಿ ಹಾಕಲು ನಿರಾಕರಿಸಿದ ಅವರು, ದಯವಿಟ್ಟು ಕಾಯಿರಿ, 2 ದಿನಗಳಲ್ಲಿ ಮಾತನಾಡುತ್ತೇವೆ ಎಂದು ಹೇಳಿದ್ರು. ಕೊಯಮತ್ತೂರು ಕ್ಷೇತ್ರದಿಂದ ಸ್ಪರ್ಧಿಸಲು ಅಣ್ಣಾಮಲೈ ಆಸಕ್ತಿ ತೋರಿದ್ದರು. ಆದರೆ ಬಿಜೆಪಿ ಅವರಿಗೆ ಟಿಕೆಟ್ ನೀಡಿರಲಿಲ್ಲ. 9ನೇ ತರಗತಿಯ ವಿದ್ಯಾರ್ಥಿಗಳಿಗೆ ತ್ರಿಭಾಷಾ ನೀತಿಯ ಅನುಷ್ಠಾನಕ್ಕೆ ತರುವ ಕೇಂದ್ರದ ನಿರ್ಧಾರದ ಬಗ್ಗೆ ಅವರ ಇತ್ತೀಚಿನ ಟೀಕೆಯು ಬಿಜೆಪಿ ಜೊತೆಗೆ ಅವರ ಸಂಬಂಧ ಹಳಸಿದೆ ಎಂಬುದು ಚರ್ಚೆಗಳು ನಡೆಯುತ್ತಿವೆ. ಇನ್ನು ಅಣ್ಣಾಮಲೈ ಬಿಜೆಪಿಯನ್ನ ತೊರೆಯುತ್ತಾರೆ ಎಂಬ ವಿಷಯವನ್ನ ಬಿಜೆಪಿ ನಾಯಕರು ತಳ್ಳಿ ಹಾಕಿದ್ದಾರೆ. ಆದ್ರೆ ಇನ್ನು 2 ದಿನ ಕಾಯಿರಿ ಅಂತ ಹೇಳಿ ಅಣ್ಣಾಮಲೈ ಇನ್ನೂ ಕುತೂಹಲವನ್ನ ಜನರಿಗೆ ಹಾಗೆ ಬಿಟ್ಟಿದ್ದಾರೆ. ಹಾಗಿದ್ರೆ 2 ದಿನಗಳ ಬಳಿಕ ಅಣ್ಣಾಮಲೈ ಬಿಜೆಪಿ ಪಕ್ಷವನ್ನ ತೊರೆಯುತ್ತಾರಾ, ಹೊಸ ಪಕ್ಷವನ್ನ ಸ್ಥಾಪಿಸ್ತಾರಾ ಅನ್ನೋದನ್ನ ಕಾದ್ ನೋಡಬೇಕಿದೆ. ತಮಿಳುನಾಡಿನ ರೀತಿ ಟಿವಿಕೆ ಪಕ್ಷ ಹೇಗೆ ಸಕ್ಸಸ್ ಅನ್ನ ಕಾಣ್ತೋ ಅದೇ ರೀತಿ ಅಣ್ಣಾಮಲೈ ಅವರು ಹೊಸ ಪಕ್ಷ ಸ್ಥಾಪನೆಗೆ ಮುಂದಾಗ್ತಾರಾ ಅನ್ನೋದನ್ನ ಕಾದ್ ನೋಡಬೇಕಿದೆ.